ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರವರು ಮಾತನಾಡಿ, ನಾವು ನಮ್ಮ ಧರ್ಮದಲ್ಲಿ ಅರಳಿ ಮರ, ಬೇವಿನ ಮರ, ಬನ್ನಿ ಮರಕ್ಕೆ ಪೂಜೆ ಮಾಡುತ್ತೇವೆ. ಪ್ರಾಣಿಗಳನ್ನು ದೇವರ ವಾಹನಗಳೆಂದೇ ಪರಿಗಣಿಸಿದ್ದೇವೆ. ಇವುಗಳನ್ನು ನಾವು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಮುಖ್ಯಮಂತ್ರಿ ಭಾಷಣ ಮಾಡಾದ್ಮೇಲೆ ನಾನು ಭಾಷಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಹಳ್ಳಿಲಿ ಒಂದ್ ಕಡೆ ಮಾತು ಹೇಳ್ತಾರೆ, ಮುಂಗಾರು ಮಳೆಗೆ ಸಿಕ್ಬೇಡ, ಕೊನೆ ಭಾಷಣಗಾರನ ಆಗ್ಬೇಡ ಅಂತೇಳಿ. ಸೊ ರಸ ಎಲ್ಲ ಹೊಂಟೋಗಿರ್ತದಂತೆ. ಆದರೂ ನಾವೆಲ್ಲ ಇತಿಹಾಸ ಪುಟಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಪರಿಸರ, ನೀರು, ಗಾಳಿ, ಬೆಳಕು ಇವು ಯಾರು ಕೂಡ ನಾವ್ಯಾರು ಇಲ್ಲದೆ ಹೋಗ್ಲಿ ಅದಿದ್ದೇ ಇರ್ತದೆ. ನೀರಿಗೂ ಬಣ್ಣ ಇಲ್ಲ, ಗಾಳಿಗೂ ಬಣ್ಣ ಇಲ್ಲ. ಮರಕ್ಕೆ ತಂದೆ ಆದಂಥ ಒಂದು ವೈಶಿಷ್ಟ್ಯವನ್ನು ಉಟ್ಕೊಂಡು ಬಂದಿದೆ. ಸೊ ಅದರಿಂದ ನಾವು ಇದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಇದನ್ನಿಲ್ಲ ಅಂದ್ರೆ ನಾವ್ಯಾರೋ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ನಿಯಮ ಇದೆಯಲ್ಲ, ಆ ನಿಯಮ ಯಾರಿಗೂ ಕೂಡ ತಪ್ಪುದಲ್ಲ. ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಗಾಳಿ ಯಾವಾಗ ಬೀಸಬೇಕು, ಆಷಾಢದ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ, ಬೇರೆ ಸಂದರ್ಭದಲ್ಲಿ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ, ಹಂಗೆಲ್ಲ ಕೂಡ ಅನೇಕ ಲೆಕ್ಕಾಚಾರ ಇದೆ. ಈ ನೀರು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಈಗ ನಾವೆಲ್ಲ ಹೊಳೆಗಳಲ್ಲಿ, ಬಾವಿಗಳಲ್ಲಿ ನೀರು ಸೇರಿ ನಮ್ಮ ಮನೆಗಳಲ್ಲಿ ಕೊಡ್ತಾ ಇದ್ರು. ಈಗ ಒಂದು ಬಾಟ್ಲ ನೀರು 30 ರೂಪಾಯಿ 40 ರೂಪಾಯಿ ಆಗೋಗ್ಬಿಟ್ಟಿದೆ. ಅಂದ್ರೆ ಪರಿಶುದ್ಧವಾದಂಥ ನೀರಿಲ್ಲ ಅಂದ್ರೆ ನಾವ್ಯಾರು ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ದೆಹಲಿಗೆ ಹೋಗಿದ್ದೆ. ಅಲ್ಲಿ ದೆಹಲಿಲಿ 3 ದಿನ ಇದ್ದೆ. ಅಲ್ಲಿ ನನ್ನ PA ಹೇಳ್ತಾ ಇದ್ದ, ಅದೇನೋ ಒಂದು ಹಾಕೊಂಡಿದ್ದ ಎದೆಗೆ, ಏನೇ ಅಂತಂದ್ರೆ ಏರ್ ಪ್ಯೂರಿಫೈಯರ್ ಅಂತಿದ್ದ. ಅದನ್ನ ಡೆಲ್ಲಿಲಿ, ಬೆಂಗಳೂರಿಗೂ ದೆಹಲಿಗೂ ಲೆಕ್ಕ ಹಾಕೊಂಡ್ರೆ ಆ ಗಾಳಿಲಿ ಒಂದಿನಕ್ಕೆ 14 ಸಿಗರೇಟ್ ಕುಡ್ದಂಗಂತೆ. ಆ ದೆಹಲಿ ಗಾಳಿ ಕುಡಿದ್ರೆ 3 ತಿಂಗಳು ಅಂತ ಪರಿಸ್ಥಿತಿ ದೆಹಲಿಲಿದೆ. ಅಂದ್ರೆ ನಾವು ಬಹಳ ಪುಣ್ಯವಂತರು. ನಾವು ದಕ್ಷಿಣ ಭಾರತದವರು ಈ ರೀತಿ ಪರಿಸರವನ್ನು ಕಾಪಾಡಿಕೊಂಡು ಬಂದಿದ್ದೀವಿ. ಇವತ್ತು ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ಅವರಿಗೆ ನೇಮಕ ಮಾಡಿದೆ. ಅವರು ಮತ್ತು ನಮ್ಮ ಮಿತ್ರರಾದಂಥ ನಮ್ಮ ಈಶ್ವರ್ ಖಂಡ್ರೆ ಅವರ ಮುಖಂಡತ್ವದಲ್ಲಿ ಈ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಈ ಪರಿಸರ ಕಾಪಾಡೋಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾರೆ. ನಾನು ಮುಖ್ಯಮಂತ್ರಿ ಹೇಳೋದು ಕೂಡ ಈ ನಮ್ಮ ಈಶ್ವರ್ ಖಂಡ್ರೆ ನಮ್ಮ ಮಾತು ಕೇಳಲ್ಲ. ಅಷ್ಟು ಕಠಿಣವಾಗಿ ಈ ಪರಿಸರ ಕಾಡನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಿನ ಜಾಸ್ತಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇದೆ. ಹಂಗೂ ಬೈತಾ ಇರ್ತೀವಿ ನಾವೆಲ್ಲ, ಸ್ವಲ್ಪ ಸಡ್ಲ ಬಿಡ ನಮಗೆ ಅಂತ ಅಂದ್ರೂ ಕೇಳ್ತಾ ಇಲ್ಲ. ಹಂಗೆ ಈ ಕಾಡನ್ನ, ಹಸಿರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲ ನಮ್ಮ ಧರ್ಮಗಳಲ್ಲಿ ಈಗ ಅರಳಿ ಮರ ಪೂಜೆ ಮಾಡ್ತೀವಿ. ಅದನ್ನ ಹುಲಿವಾಹನ, ಅರಳಿ ಮರ, ಬೇವಿನ ಮರ ಪೂಜೆ ಮಾಡ್ತೀವಿ, ಬನ್ನಿ ಮರ ಪೂಜೆ ಮಾಡ್ತೀವಿ. ನಮ್ಮ ಪ್ರಾಣಿಗಳಲ್ಲೂ ಕೂಡ ನಮ್ಮ ಮಾದೇಶ್ವರನ ವಾಹನ ಯಾವ್ದಪ್ಪ ಅಂದ್ರೆ ಹುಲಿ ಅಂತ ಹೇಳ್ತಾರೆ. ನವಿಲು ಸುಬ್ರಹ್ಮಣ್ಯನ ವಾಹನ, ಇಲಿ ಗಣಪತಿ ವಾಹನ. ಈ ಹಳ್ಳಿಗಳಲ್ಲಿ ಈ ಸಗಣಿ ಒಂದ್ ಕಡೆ ಇರ್ತದೆ, ಅದಕ್ಕೆ ಗರ್ಕೆ ಹಾಕಿದ ತಕ್ಷಣ ಅದು ಗಣಪತಿ ಆಗೋಗ್ತದೆ. ಹಂಗೆ ನಮ್ಮ ಪ್ರಕೃತಿಯಲ್ಲೂ ಕೂಡ ಸಗಣಿನೂ ಬಿಡಂಗಿಲ್ಲ, ಗರ್ಕೆನೂ ಬಿಡಂಗಿಲ್ಲ. ಇದನ್ನ ಯಾವ ರೀತಿ ಕಾಪಾಡ್ತೀವಿ ಅನ್ನೋದೇ ನಮ್ಮ ಈ ಒಂದು ಮಾಲಿನ್ಯ ಇಲಾಖೆಯವರು ಇವತ್ತು ಪ್ರತಿಯೊಂದು ಕೂಡ ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಇದ್ರ ಬಗ್ಗೆ ಜಾಗೃತಿ ಮೂಡಲಿಕ್ಕೆ ಇವತ್ತು ನಮ್ಮ ನರೇಂದ್ರ ಸ್ವಾಮಿಯವರು ಇಡೀ ರಾಜ್ಯ ಪ್ರವಾಸ ಮಾಡಿ ಇಂದಿರಾ ಗಾಂಧಿಯವರ 50ನೇ ವರ್ಷದ ಏನು ಈ ಕಾರ್ಯಕ್ರಮ ಇದೆ, ಈ ಇಲಾಖೆನ ಸ್ಥಾಪನೆ ಮಾಡಿ, ಹಂಗೆ ಈಗ ನಾವು ಈ ಮಕ್ಕಳ ಅನ್ನ ಇದಕ್ಕೋಸ್ಕರ ನಾವು ಇವತ್ತು ಅಂಗನವಾಡಿ ಕಾರ್ಯಕ್ರಮ, ಯಾರು ಕೊಟ್ಟಿದ್ದು ಅಂಗನವಾಡಿ ಕಾರ್ಯಕ್ರಮ? ಇಂದಿರಾ ಗಾಂಧಿಯವರು ಕೊಟ್ಟಂತ ಕಾರ್ಯಕ್ರಮ, ಯಾರು ತಗಲಾಕ್ಲಿಕ್ಕೆ ಆಗುದಿಲ್ಲ. ಓಲ್ಡ್ ಏಜ್ ಪೆನ್ಷನ್ ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿಯವರು ಕೊಟ್ಟಂತ ಕಾರ್ಯಕ್ರಮ. ಉಳುವನ್ಗೆ ಭೂಮಿ ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿಯವರು ಕೊಟ್ಟಂತದ್ದು. 20 ವರ್ಷ 20 ಪಾಯಿಂಟ್ ಕಾರ್ಯಕ್ರಮ ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿ. ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ ಕೊಟ್ಟಂತ ಕಾರ್ಯಕ್ರಮ. ನಾನು, ಸಿದ್ದರಾಮಯ್ಯನವರು, ನಮ್ಮ ದಿನೇಶು, ನಾವೆಲ್ಲ ಪಾದಯಾತ್ರೆ ಹೋಗ್ತಾ ಇದ್ದೋ, ಭಾರತ್ ಜೋಡೋ ಪಾದಯಾತ್ರೆ ಹೋಗ್ತಾ ಇದ್ದೋ. ಅಲ್ಲಿ ಹೋಗ್ಬೇಕಾದ್ರೆ ಮೊಳಕಾನೂರ್ ಹತ್ರ ಟೀಗೆ ನಿಲ್ಸಿದ್ರು ರಾಹುಲ್ ಗಾಂಧಿ ಅವರು. ಟೀಗೆ ನಿಲ್ಸ್ಬೇಕಾದ್ರೆ ನಾನು ಕೂತಿದ್ದೆ. ಒಂದು ಹೆಣ್ಮಗಳು ಬಂದು, ವಯಸ್ಸಾದ ಹೆಣ್ಮಗಳು, ಮೊನ್ನೆ ಒಂದು 6-7 ತಿಂಗಳಾಯ್ತು ಆ ಹೆಣ್ಮಗಳು ತೀರ್ಕೊಂಡ್ರು. ಪಾಪ ಒಂದು 70-75 ವರ್ಷ ಆಗಿತ್ತು. ಬಂದು 2 ಸೌತೆಕಾಯಿ ತಂದ್ಕೊಟ್ರು. ರಾಹುಲ್ ಗಾಂಧಿ ಅವ್ರು ಕೇಳಿದ್ರು, ಏನು ಅದೇನು ಕೇಳು ಅಂತಂದ್ರು. ತಗೊಳಪ್ಪ
ನಿಮ್ಮ ಅಜ್ಜಿಗೆ ಕೊಟ್ಟಂತ ಭೂಮಿಲಿ ಬೆಳೆದಿದ್ದೀನಿ ಸೌತೆಕಾಯಿನ ನೀ ತಿನ್ನಪ್ಪ ಅಂತೇಳಿ ಆ ಹೆಣ್ಮಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟರು. ಹಂಗೆ ಉಳುವಂಗೆ ಭೂಮಿ ಕೊಟ್ಟದ್ದು ಸೋನಿಯಾ ನಮ್ಮ ಇಂದಿರಾ ಗಾಂಧಿ ಅವರು. ಹಂಗೆ ಈ ದೇಶದ ಭವಿಷ್ಯಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅವ್ರನ್ನ ಸ್ಮರಿಸ್ಕೊಂಡು ಇವತ್ತಿನ ದಿನ ಈ ನಮ್ಮ ಮಾಲಿನ್ಯ ಇಲಾಖೆಯಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳ ಸಂತೋಷ. ಎಲ್ಲ ದುಡಿತಾರಂತ ಎಲ್ಲ ಈ ಇಲಾಖೆಯ ಎಲ್ಲ ನೌಕರರಿಗೆ, ಸಿಬ್ಬಂದಿಯವರಿಗೆ, ಕಾರ್ಯಕರ್ತರಿಗೆ, ನಮ್ಮ ಈಶ್ವರ್ ಖಂಡ್ರೆ ಮತ್ತು ಅವರ ತಂಡ ಮತ್ತು ನರೇಂದ್ರ ಸ್ವಾಮಿ ಅವರ ತಂಡ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.